ವಾರಿಜಲಯಪತೆ ವಾರಿಜನಾಭನೆ ವಾರಿಜ ಭವಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಂಡದ ಕಾರಣ ಧೊರೆಯೇ ಬಾರಯ್ಯ ಬಾಬಾ ಬಾಬಾ ಬಾ ಭಕುತರ ಪ್ರಿಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸ್ವಸ್ಥ್ಯಸ್ತು ಅಶೇಷಸತಾಂ. ಎಲ್ಲ ವೀಕ್ಷಕ ಬಂಧುಗಳಿಗೆ ವಿಶೇಷವಾಗಿ ಅಭಿನಂದಿಸಿ, ಭಗವಂತನನ್ನು ಕೊಂಡಾಡಲಿಕ್ಕೆ ಬಂದಂತಹ ಜನ್ಮ. ಇನ್ನು ಯಾವ ಪ್ರಾಣಿ ಪಶು ಪಕ್ಷಿಯಾದರೂ ದೇವರ ಸ್ತೋತ್ರವನ್ನು ನಾವು ಮಾಡಲಿಕ್ಕಾಗೋದಿಲ್ಲ. ಮನುಷ್ಯನಾದಾಗ ಮಾತು ಹಾಗೂ ತಿಳುವಳಿಕೆ ಈ ಎರಡನ್ನು ದೇವರು ಕೊಟ್ಟಿದ್ದಾನೆ. ಬರೀ ಮಾತು ಹಾಗೂ ತಿಳುವಳಿಕೆ ಇದ್ದಾಗ ನಮಗೆ ದೇವರನ್ನು ಕೊಂಡಾಡುವ ಮಾಹಿತಿಯನ್ನು ಕೊಡುವ ಯಾವ ತರಹದ ಸಿಲೆಬಸ್ ಇರಲಿಲ್ಲ ಅಂದರೆ ಅದು ಕಷ್ಟ ಆಗಿರೋದು. ನಮ್ಮ ಹಿರಿಯರು ಎಲ್ಲ ಸಂಸ್ಕೃತ, ಕನ್ನಡ, ಬೇರೆ ಬೇರೆ ಪ್ರಾಂತೀಯ ಭಾಷೆಗಳಲ್ಲಿ ದೇವರನ್ನು ಕೊಂಡಾಡಿ ನಮಗೆ ಸಿದ್ಧ ಮಾಡಿ ಕೊಟ್ಟಿದ್ದಾರೆ. ಸಂಸ್ಕೃತ ಸಾಹಿತ್ಯದಲ್ಲಿ ವೇದವ್ಯಾಸ ದೇವರು ಪುರಾಣಗಳನ್ನು, ಇತಿಹಾಸ, ಮಹಾಭಾರತವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಸಂಸ್ಕೃತವನ್ನು ಓದುವಂತಹ ಅವಕಾಶ, ಬೌದ್ಧಿಕವಾದ ಎತ್ತರ ಇರೋದಿಲ್ಲ. ಹರಿದಾಸ ಪರಂಪರೆ ಬಂದು ಅದರಲ್ಲೂ ಕನ್ನಡದಲ್ಲಿ ಅನೇಕ ರೀತಿಯಿಂದ ಭಗವಂತನನ್ನು, ವಾಯುದೇವರನ್ನು, ದೇವತೆಗಳನ್ನು, ಗುರುಗಳನ್ನು ಕೊಂಡಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಗೋಪಾಲದಾಸರು ಮಾಡಿದಂತಹ ಒಂದು ಕೃತಿ, ಭಗವಂತನನ್ನು, ಶ್ರೀನಿವಾಸನನ್ನು ಅವರು ಕರೆದಿದ್ದಾರೆ. ಶ್ರೀನಿವಾಸನ ರಥೋತ್ಸವದ ಸಂದರ್ಭದಲ್ಲಿ ನಿಮ್ಮ ಸೌಭಾಗ್ಯ, ಆಶ್ವೀಜ ಮಾಸದಲ್ಲಿ ನಾವು ತಿರುಪತಿಯ ಬ್ರಹ್ಮೋತ್ಸವಕ್ಕೆ ಹೋಗಿದ್ವಿ ಅಂತ ಇಟ್ಟುಕೊಳ್ಳುವ. ರಥದಲ್ಲಿ ದೇವರನ್ನು ನೋಡ್ತೇವೆ, ಆಗ ನಾವು ಏನು ಚಿಂತನೆಯನ್ನು ಮಾಡಬೇಕು? ರಥದಲ್ಲಿ ದೇವರನ್ನು ನೋಡಿ ಕೈ ಮುಗಿತೇವೆ, ಹೇ ಭಗವಂತ, ಆ ರಥದಿಂದ ನೀನೇ ಕೊಟ್ಟ ಈ ರಥಕ್ಕೆ ಬಾ, ನಮ್ಮ ದೇಹವೆಂಬ ರಥಕ್ಕೆ ಬಾ. ಒಂದು ನಾಣ್ಣುಡಿ ಇದೆ, ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ. ರಥದಲ್ಲಿ ಕುಳಿತಿರುವ ದೇವರನ್ನು ನೋಡಿದರೆ ನಿನಗೆ ಪುನಃ ಜನ್ಮ ಬರೋದಿಲ್ಲ. ಹಾಗನ್ನೋದಾದರೆ ಒಂದ್ಸಲಿ ಜೀವನದಲ್ಲಿ ನಾವು ಬ್ರಹ್ಮೋತ್ಸವಕ್ಕೆ ಹೋಗಿ ಅಲ್ಲಿರುವ ಶ್ರೀನಿವಾಸನನ್ನು ನೋಡಿ ಬಂದರೆ ಸಾಕ. ಬಹಳ ಪುಣ್ಯ ಇದೆ, ಬಹಳ ಪುಣ್ಯ ಇದೆ, ಅದಕ್ಕೇನು ಕಡಿಮೆ ಇಲ್ಲ. ಆದರೆ ನಿಜವಾಗಲೂ ರಥದಲ್ಲಿರುವ ದೇವರನ್ನು ನೋಡಿದಾಗ ಪುನರ್ಜನ್ಮ ಇಲ್ಲ ಅನ್ನುವ ಸ್ಟೇಟ್ಮೆಂಟ್ ಇದೆಯಲ್ಲ, ನಿನ್ನ ಈ ದೇಹವೆಂಬ ರಥದಲ್ಲಿ ಕುಳಿತಿರುವ ಭಗವಂತನ ದರ್ಶನವನ್ನು, ಬಿಂಬಾಪರೋಕ್ಷವನ್ನು ಮಾಡಿಕೋ, ನಿನಗೆ ಪುನರ್ಜನ್ಮ ಇಲ್ಲ. ಹಾಗಾದರೆ ಆ ರಥೋತ್ಸವವನ್ನು ನೋಡ್ತಾ ಗೋಪಾಲದಾಸರು ಏನನ್ನು ಬೇಡಬೇಕು, ಹೇಗೆ ದೇವರನ್ನು ನಿನ್ನ ಈ ರಥಕ್ಕೆ ಬರಮಾಡಿಕೊಳ್ಳಬೇಕು ಅನ್ನೋದನ್ನು ಒಂದು ಸುಂದರವಾದ ಕೃತಿ, ಅನೇಕ ಸಂಗೀತಗಾರರು ಹಾಡಿದ ಕೃತಿ, ಪ್ರಾಯ ನನಗಿನ್ನ ಚೆನ್ನಾಗಿ ನಿಮಗೇ ಬರುವ ಕೃತಿ, ಅದನ್ನು ಒಂದು ಬಿಡಿಸುವ, ಅದರಲ್ಲಿ ಹೇಳಿರುವ ಅರ್ಥಚಿಂತನೆಯನ್ನು ಚಿಕ್ಕದಾಗಿ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಬಹಳ ಅದ್ಭುತವಾದ ಕೃತಿ ಇದು, ಗೋಪಾಲದಾಸರ ಒಂದು ಸುಂದರವಾದ ಕೃತಿ. ಬಾರಯ್ಯ ಬಾಬಾ ಭಕುತರ ಪ್ರಿಯ ಶ್ರೀನಿವಾಸರಾಯ ಮಾರಜನಕ ಮುಕುತರೊಡೆಯ ದೇವಯ್ಯ ಜಿಯ. ಬಾರಯ್ಯ ಬಾಬಾ ಬಾಬಾ ಬಾ ಭಕುತರ ಪ್ರಿಯ ಶ್ರೀನಿವಾಸರಾಯ ವಾರಿಜಲಯಪತೆ ವಾರಿಜನಾಭನೆ ವಾರಿಜ ಭವಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಂಡದ ಕಾರಣ ಧೊರೆಯೇ ಬಾರಯ್ಯ ಬಾಬಾ ಬಾಬಾ ಬಾ ಭಕುತರ ಪ್ರಿಯ ಶ್ರೀನಿವಾಸರಾಯ. ಏನು ಆ ದಾಸರ ಪದವಿನ್ಯಾಸ, ದೇವರನ್ನು ಕರೆಯುವ ಬಗೆ. ಅವನು ಓಡಿ ಬರ್ತಾನೆ ದೇವರು,
ಅವನನ್ನು ಕರೆದ ಕೂಡಲೇ ದುರ್ಯೋಧನ ಕೃಷ್ಣನನ್ನು ಕೇಳ್ತಾನೆ, ಕೃಷ್ಣ, ನಾನು ನಿನ್ನನ್ನು ಕರೆದೆ, ನೀನು ನನ್ನ ಮನೆಗೆ ಬರಲಿಲ್ಲ. ಬೇರೆ ಅವರೆಲ್ಲ ಕರೆದಾಗ ಅವರೂ ಕೇಳ್ತಾರೆ, ಭೀಷ್ಮಾದಿಗಳು, ನನ್ನ ಮನೆಗೆ ನೀವು ಬರ್ತಾ ಇಲ್ಲ ಕೃಷ್ಣ, ನೀನು ಯಾರ ಮನೆಗೂ ಹೋಗಬಾರ್ದು, ಆದರೆ ವಿದುರನ ಮನೆಗೆ ಹೋದೆಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲ, ಅವನು ನನ್ನನ್ನು ಕರೆದ, ನಾವು ಕರೆದವಲ್ಲ. ಅವನು ಕರೆದಾಗ ನೀವು ಯಾರೂ ಕರೀಲಿಲ್ಲಪ್ಪ, ನೀವೆಲ್ಲ ಮನೆಗೆ ಕರೆದ್ರಿ, ಮನಸ್ಸಿಗೆ ನನ್ನನ್ನು ಕರೀಲಿಲ್ಲ, ಆದ್ದರಿಂದ ನಾನು ನಿನ್ನ ಮನೆಗೆ ಬರಲಿಲ್ಲ ಅಂತ ಕೃಷ್ಣ ಅಂತಾನಂತೆ. ಅವನು ಮನಪೂರ್ವಕವಾಗಿ ನನ್ನನ್ನು ಕರೆದ. ಈಗಲ್ಲ, ದ್ರೌಪದಿ ವಸ್ತ್ರಾಪಹರಣ ಕರೆದ ಕಾಲದಲ್ಲೇ ಅದನ್ನು ಅನ್ಯಾಯ ಅಂತ ಪ್ರತಿಭಟನೆಯನ್ನು ಮಾಡಿ ನನ್ನ ಮತವನ್ನು ಒಪ್ಪಿಕೊಂಡಿದ್ದ. ನೀವೆಲ್ಲ ದಾಕ್ಷಿಣ್ಯಕ್ಕಾಗಿ ಸುಮ್ಮನಿದ್ರಿ. ಅವನು ಕರೆದಂತೆ ನೀವು ಕರೀರಿ. ಬಾರೋ ಮನೆಗೆ ಗೋವಿಂದ, ನಿನ್ನಂಘ್ರಿ ಕಮಲವ ತೋರೋ ಎನಗೆ ಮುಕುಂದ, ನಲಿದಾಡು ಮನದಲ್ಲಿ ಮಾರಪಿತ ಆನಂದ, ಆನಂದ ಕಂದ. ಹೀಗೆ ಅವನು ಕರೆದ. ಇದನ್ನು ಶ್ರೀಪಾದರಾಜರ ಕೃತಿ. ಹೀಗೆ ನೀನು ದೇವರನ್ನು ಕರಿ. ಗೋಪಾಲದಾಸರು ಎಷ್ಟು ಸುಂದರವಾಗಿ ದೇವರನ್ನು ಕರೀತಾರೆ ನೋಡ್ರಿ. ವಾರಿಜಲಯಪತೆ, ಭಗವಂತ ನೀನು ವಾರಿಜಲಯಪತೆ, ವಾರಿಜದಲ್ಲಿ ಅವತಾರ ಮಾಡಿದ, ಕಮಲದಲ್ಲಿ ಅವತಾರ ಮಾಡಿದಂತಹ ಲಕ್ಷ್ಮೀಪತಿ. ವಾರಿಜನಾಭ, ನಿನ್ನ ಹೊಕ್ಕಳಲ್ಲಿ ಪದ್ಮವನ್ನು ಪಡೆದವನು ಪದ್ಮನಾಭ. ಆ ಹೊಕ್ಕಳಲ್ಲಿ ಪಡೆದ ಪದ್ಮದಲ್ಲಿ 14 ಲೋಕ ಹಿಡಿಯತ್ತೆ. ಬ್ರಹ್ಮದೇವರು ಅವತಾರ ಮಾಡಿದ ಕಮಲ ಅದು. ವಾರಿಜ ಭವಪಿತ, ವಾರಿಜ ಭವ ಅಂದರೆ ಆ ಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವರಿಗೆ ಪಿತ, ತಂದೆ ನೀನು. ವಾರಿಜ ನೇತ್ರನೆ, ನಿನ್ನ ಕಣ್ಣುಗಳು ಪುಂಡರೀಕಾಕ್ಷ, ಕಮಲದಂತೆ ಅರಳಿದ ಕಣ್ಣುಗಳು ಉಳ್ಳವ ನೀನು. ವಾರಿಜ ಮಿತ್ರ, ನೀನು ವಾರಿಜ, ಆ ವಾರಿಯಲ್ಲಿ ಹುಟ್ಟಿದಂತಹ ಎಲ್ಲ ಪದಾರ್ಥಗಳಿಗೆ ನೀನು ಮಿತ್ರ ಅಥವಾ ಕಮಲ, ಕಮಲಕ್ಕೆ ನೀನು ಮಿತ್ರ. ಸೂರ್ಯಾಂತರ್ಗತ ನಾರಾಯಣನನ್ನು ನಾವು ಚಿಂತನೆ ಮಾಡ್ತೇವೆ. ಸೂರ್ಯೋದಯ ಆಯಿತು ಅಂದರೆ ಕಮಲ ಅರಳತ್ತೆ. ಅಪಾರ ಪ್ರಭಾವವುಳ್ಳ ಭಗವಂತ ವಾರಿಜ ಜಾಂಡದ ಕಾರಣ ದೊರೆಯೇ. ಈ ಬ್ರಹ್ಮಾಂಡ ವಾರಿಜ ಜ, ವಾರಿಜ ಅಂದರೆ ಕಮಲ, ಅಲ್ಲಿ ಜ ಅಂದರೆ ಹುಟ್ಟಿದ ಬ್ರಹ್ಮದೇವರು, ಬ್ರಹ್ಮದೇವರು ಪ್ಲಸ್ ಅಂಡ ಅಂದರೆ ಬ್ರಹ್ಮಾಂಡ. ವಾರಿಜ ಜಾಂಡದ, ಏನು ಸುಂದರವಾದ ನೋಡಿ. ಎಲ್ಲವೂ ಅಕಾರದಿಂದ ಬರುವ ಪದಗಳನ್ನೇ ಬಳಸಿ ದೇವರನ್ನು ಅತ್ಯದ್ಭುತವಾಗಿ ಕೊಂಡಾಡಿದ ಅನುಪಲ್ಲವಿ ಇದು. ನೋಡ್ರಿ, ಈ ದಾಸರ ಪದಪದ್ಯಗಳನ್ನು ನಾವು ಚೆನ್ನಾಗಿ ಆಡಿದರೆ ಮಾತು ತಪ್ಪೋದಿಲ್ಲ. ಯಾಕೆಂದರೆ ಇದನ್ನು ಆಡಬೇಕಾದರೆ ತುಂಬ ಪ್ರಯಾಸ ಬೇಕು. ಈಗ 10 ಬಾರಿ ನಾವೆಲ್ಲ ಕೇಳಿದ್ದೀವಿ. ದೇವರ ಅನುಗ್ರಹದಿಂದ ನಮಗೆ ಆಡಲಿಕ್ಕೆ ಬರುತ್ತೆ. ವಾರಿಜ ಜಾಂಡದ ಕಾರಣ ದೊರೆಯೇ, ಬ್ರಹ್ಮಾಂಡಕ್ಕೆ ನೀನು ಕಾರಣ, ನೀನೇ ಜಗತ್ತನ್ನು ಸೃಷ್ಟಿ ಮಾಡಿದ್ದು, ಅದಕ್ಕೆ ದೊರೆಯೂ ಹೌದು. ಈಗ ಬಿಲ್ಡಿಂಗನ್ನು ಕಟ್ಟಿದ ಮೇಸ್ತ್ರಿ ಎಲ್ಲ ಆ ಬಿಲ್ಡಿಂಗ್ ಓನರ್ ಆಗಲಿಕ್ಕೆ ಆಗೋದಿಲ್ಲ. ಅವನು ಕಟ್ಟಿ ಅವನ ಹಣ ಬಂದ ಮೇಲೆ ಅವನು ಹೋಗ್ತಾನೆ, ಅಥವಾ ಬಿಲ್ಡರೇ ತನ್ನದೇ ಜಾಗ ತನ್ನದೇ ಬಿಲ್ಡಿಂಗ್, ಆದರೆ ಹಣಕ್ಕೆ ಮಾರಿ ಹೋದ ಮೇಲೆ ಅದರ ಮೇಲೆ ಯಾವ ಹೋಲ್ಡ್ ಅವನಿಗಿರೋದಿಲ್ಲ. ಆದರೆ ನಮ್ಮ ದೇವರ ಈ ಬ್ರಹ್ಮಾಂಡ ನಿರ್ಮಾಣ ಮಾಡಿ ಹೊಟ್ಟೋದನ್ನ ಇಲ್ಲ, ಒಳಗೆ ನಿಂತು ಅಣುರೇಣುಗಳಲ್ಲಿ ನಿಂತು ಅವನು ಅದನ್ನು ರಕ್ಷಣೆ ಮಾಡ್ತಾನೆ, ಅದು ನಿಲ್ಲುವಂತೆ ಮಾಡ್ತಾನೆ, ಅದರಲ್ಲಿರುವ ನಮ್ಮನ್ನೆಲ್ಲ ನಿಲ್ಲುವಂತೆ ಮಾಡಿದ್ದಾನೆ. ಹಾಗಾಗಿ ವಾರಿಜ ಜಾಂಡದ ಕಾರಣ ಅಷ್ಟೇ ಅಲ್ಲ, ನೀನು ಅದಕ್ಕೆ ದೊರೆಯೂ ಹೌದು. ಇದು ಗೋಪಾಲದಾಸರ ಚಿಂತನೆ. ಜಗಜ್ಜನ್ಮಾದಿಕರ್ತ ಅಂತ ದೇವರನ್ನು ಚಿಂತನೆ ಮಾಡಬೇಕಂತೆ, ಪ್ರಧಾನವಾದ ಉಪಾಸನೆ ಅದು. ನಂತರದಲ್ಲಿ ಆ ರಥದಲ್ಲಿ ಬರ್ತಾ ಇರೋ ದೇವರನ್ನು ನಾನು ಬೇಡ್ಕೊಳ್ತಾ ಇದ್ದೇನಲ್ಲ, ಆ ನುಡಿಗಳು ಎಷ್ಟು ಚೆನ್ನಾಗಿದೆ. ಸ್ಯಂದನವೇರಿ ಬಪ್ಪರಂಗ ದೇವೋತ್ತುಂಗ ನಂದನಂದನ ಅರಿಮದ ಭಂಗ ಕಾರುಣ್ಯಪಾಂಗ ಸಿಂಧೂಶಯನ ಸುಂದರಾಂಗ ಹೇ ನಾರಸಿಂಗ ಕಂದ ವಿರಿಂಚೆಯು ನಂದಿವಾನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಂ ಧಿಂ ಧಿಮೆಕೆಂದು ನಿಂದಾಡಲು ಆನಂದದಿ ಮನಕೆ ಬಾರಯ್ಯ ಬಾಬಾ ಬಾಬಾ ಬಾ ಭಕುತರ ಪ್ರಿಯ ಶ್ರೀನಿವಾಸರಾಯ ಸ್ಯಂದನವೇರಿ ಬಾಪರಂಗ. ದೇವರನ್ನು ಕರೆಯೋದು ಹೇಗೆ? ಸ್ಯಂದನವನ್ನು ಏರಿ ಬಾ. ಸ್ಯಂದನ ಅಂದರೆ ರಥ,
ಹೇ ಭಗವಂತ, ನೀನು ರಥವನ್ನು ಏರಿ ಬಾ. ಯಾವ ರಥ? ನೀನು ತಿರುಪತಿಯಲ್ಲಿರುವ ಬಂಗಾರದ ರಥದಲ್ಲಿ ಬರ್ತಾ ಇದೆ, ಆದರೆ ನೀನೇ ಕೊಟ್ಟ ಈ ರಥವನ್ನು ಏರಿ ಬಾ. ಈ ರಥದಲ್ಲಿ ನೀನು ಇದೀ ಇಲ್ಲ ಅಂತಲ್ಲ, ಇದ್ದದ್ದು ನನಗೆ ಗೊತ್ತಾಗುವಂತೆ ಮಾಡು. ಇರೋದು ಮುಖ್ಯ ಅಲ್ಲ ರೀ, ಇರಿವಿನ ಅರಿವು ಇದೆಯಲ್ಲ ಅದು ತುಂಬ ಮುಖ್ಯ. ಎಲ್ಲಿ ದೇವರಿಲ್ಲ? ಎಲ್ಲ ಕಡೆ ದೇವರಿದ್ದಾನೆ. ಹಾಗೆ ದೇವರಿದ್ದಾನೆ ಅನ್ನುವಂತಹ ತಿಳುವಳಿಕೆ ಇದ್ದರೆ ಪಾಪಕರ್ಮವನ್ನು ನಾವು ಮಾಡಬಾರ್ದಾಗಿತ್ತು. ಯಾರೂ ಸದ್ಯ ನೋಡಿಲ್ಲ ಅಂತ ಮಾಡಬಾರದ್ದು ಮಾಡಿ ತಣ್ಣಗೆ ಕೂತಿರ್ತೇವೆ. ಹಾಗಾದರೆ ದೇವರು ಇರೋದು ಮುಖ್ಯ ಅಲ್ಲಪ್ಪ, ಅವನು ಇದ್ದಾನೆ ಅನ್ನುವ ಅರಿವು. ನೀನೇ ಕೊಟ್ಟ ಈ ದೇಹವೆಂಬ ರಥದಲ್ಲಿ ಬಂದು ಕೂರು. ದೇವೋತ್ತುಂಗ, ಉತ್ತುಂಗ, ಎಲ್ಲ ದೇವತೆಗಳ ಮೇಲೆ ನಿಯಾಮಕ ನೀನು, ಸರ್ವೋತ್ತಮ ನೀನು. ನಂದ ನಂದನ ಅಲ್ಲ ರೀ, ಅಂಥ ಸರ್ವೋತ್ತಮ ಬರ್ತಾನ ಕರೆದ್ರೆ. ಈ ತುಂಬ ಮೇಲಿರೋರನ್ನು ನಾವು ಮಾತಾಡಿಸಿದ್ರೆ ಫೋನು ಎತ್ತಲ್ಲ. ರಾಯ ಸುಮ್ಮನೆ ಸರಸ್ರಿ, ಯಾರೋ ಕೆಲಸಕ್ಕೆ ಬಾರದೇ ಇರೋರು ಅಂತ. ಅಲ್ಲ, ನಿಮ್ಮ ತೀರಾ ಫ್ರೆಂಡ್ ಅಲ್ವಾ, ಅದಕ್ಕೆ ಅವನಿಂದ ನನಗೇನು ಪ್ರಯೋಜನ ಇಲ್ಲ ಅಂತ. ನೋಡಿ, ನನ್ನಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋ ವ್ಯಕ್ತಿ ನನ್ನ ಫೋನ್ ಕಾಲ್ ಬಂದರೆ ಅದನ್ನು ಎತ್ತೋದಿಲ್ಲ. ಇನ್ನು ಕೆಲವೊಮ್ಮೆ ಅವನಿಗೆ ಇನ್ಯಾವುದೋ ತಪ್ಪು ನಂಬರನ್ನು ಕೊಡ್ತೀವಿ. ನನ್ನಿಂದ ಏನೂ ಆಗಬೇಕಾಗಿಲ್ಲ ದೇವರಿಗೆ. ನನ್ನಂಥವನು ಕರೆದರೆ ಅವನು ಕೇಳಿಸ್ಕೋತಾನ, ಎಲ್ಲನ ಬಂದಿದ್ದಾನ. ಅದಕ್ಕೆ ತಕ್ಷಣ ಒಂದು ಸಾಕ್ಷಿ ಕೊಟ್ಟರು, ನಂದ ನಂದನ. ಆ ಯಶೋದೆಯ ಗಂಡ ನಂದ ಕರೆದಾಗ ಇವನು ಬಂದ. ಯಾಕೆ ಬಂದ? ನಂದನಿಂದ ಪ್ರಯೋಜನ ಇದೆಯಾ? ಇಲ್ಲ, ಪ್ರೀತಿಯಿಂದ ಕರೆದರು. ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಬೇಡಿಕೊಂಡ್ರು. ವಿಖನ ಸಾರ್ಚಿತೋ ವಿಶ್ವಗುಪ್ತಯೇ ಸಕವುದೇವಾನ್ ಸಾತ್ವತಾಂಕುಲೇ. ವಿಖನ ಸಾರ್ಚಿತ, ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದರು. ದ್ರೋಣಾಧರಾದೇವಿ ಅನ್ನುವ ಮೂಲ ರೂಪದಲ್ಲಿ ಅವರ ಹೆಸರು, ನಂದ ಯಶೋದಂದು. ಅವರಿಗೆ ಮಾತು ಕೊಟ್ಟಿದ್ದೇನೆ, ಅಪ್ಪ ನೀನು ಅವ್ರ ಮನೆಯಲ್ಲಿ ಚೇಷ್ಟೆಯನ್ನು ಮಾಡಿ ಬಾಲಲೀಲೆಗಳನ್ನು ತೋರಿಸಿ ಒಂದೆರಡು ಏಟು ಕೊಡ್ತಾರೆ, ತಿಂತೀಯಾ? ಆಯ್ತಪ್ಪ, ನೀ ಹೇಳಿದಿ, ನಾನು ಬಾಲಲೀಲೆಗಳನ್ನು ತೋರಿಸ್ತೇನೆ ಅಂತ. ಅದಕ್ಕೆ ನಂದ ನಂದನ ಕಂದ, ನೀನು ಬಂದ್ಯಲ್ಲ, ಆಗ ನನಗೆ ತಿಳಿಯಿತು. ನಾವು ಹೊಡೆದು ಬಡ್ದು ಏನು ಮಾಡೋದಿಲ್ಲ, ಈ ನೀನೇ ಕೊಟ್ಟ ರಥದಲ್ಲಿ ಬಂದು ಕೂರೋ. ಕಂದ ಬರೆಂದರೆ ನಂದನಿಗೊಲಿದಿಯ, ಕುಂದು ಕೊರತೆ ಬಂದರೆ ನೊಂದುಕೊಳ್ಳನು. ಇಂದಿರೆಯರ ಸಮುಕುಂದನೆ ಮುಕುತಿಯ ನಂದವನೀವ ದೇವಾ, ಆನಂದವನೀವ ದೇವಾ. ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದನ ನೆನೆದ, ಗಜೇಂದ್ರನಿಗೊಲಿದ ಉಪೇಂದ್ರನ ಶುಭ ಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರೋ. ಯದುಕುಲ ನಂದನ ವಂದಿಸಿರೋ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಹಾಗಾಗಿ ನಂದ ನಂದನ ಕಂದ. ಮಧ್ವಾಚಾರ ಅದೇ ಅಂತಾರೆ, ದೇವರ ಕಾರುಣ್ಯ ತುಂಬ ದೊಡ್ಡದು. ಎರಡನ್ನೂ ಅಂತಾರೆ, ದೇವಕಿ ನಂದನ ನಂದ ಕುಮಾರ, ವೃಂದಾವನಾಂಚನ ಗೋಕುಲ ಚಂದ್ರ, ಕಂದಪನಾಶನ. ಆಚಾರ್ಯರಂದದ್ದು ದೇವಕಿ ನಂದನ, ದೇವಕಿಗೆ ನಂದನ ಮಗ, ಆದರೆ ನಂದ ಕುಮಾರ. ನಂದನಿಗೆ ಆನಂದವನ್ನು ಕೊಟ್ಟವನು, ನಂದನ ಮನೆಯಲ್ಲಿ ಬೆಳೆದವನು. ಮತ್ತೊಂದು ಅರ್ಥವನ್ನು ಬರೆದಿದ್ದಾರೆ ವಿಜಯಧ್ವಜ ಭಟ್ಟಾರಕರು. ನಂದಕುಮಾರ ಅನ್ನೋದಕ್ಕೆ, ನಂದ ಅಂತ ಒಬ್ಬ ರಾಜ ಇದ್ದ, ಅವನಿಗೆ ಬಂದ ರೋಗವನ್ನು ವಾಸಿ ಮಾಡ್ದ ಅಂತ ವಿಜಯಧ್ವಜ ಭಟ್ಟಾರಕರು ಬರೀತಾರೆ. ಭಾಗವತದಲ್ಲಿ ಬರುವ ಪದ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ ಭಗವಂತ ಈ ರೀತಿ ಮಾಡ್ದ ಅಂತ. ಪ್ರಕೃತದಲ್ಲಿ ನಾವು ದೇವರನ್ನು ಬೇಡೋದು, ನಂದನ ಮನೆಯಲ್ಲಿ ಬಂದು ಆಟವಾಡಿದ ಕೃಷ್ಣ ನನ್ನ ಹೃದಯದಲ್ಲಿ ಬಂದು ನಿನ್ನನ್ನು ನೀನು ತೋರಿಸಿಕೊಳ್ಳಪ್ಪ. ನಂದ ನಂದನ ಅರಿಮದ ಭಂಗ. ನನಗೆ ಶತ್ರುಗಳು, ಆ ಮದ ಇವುಗಳೆಲ್ಲ ಇದ್ದಾವೆ. 6 ಜನ ಶತ್ರುಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಮೊದಲಾದ ಈ ಸಮಸ್ಯೆಗಳಿದೆಯಲ್ಲ, ಅದನ್ನು ಭಂಗ ನೀನು ಹೊಡೆದು ಹಾಕುವವನು ನೀನು. ಮತ್ತು ಕಾರುಣ್ಯ ಅಪಾಂಗ, ನಿನ್ನ ಅಪಾಂಗ. ನೀನು ಪೂರ್ಣ ನನ್ನನ್ನು ನೋಡಬೇಡ ಸ್ವಾಮಿ, ನಿನ್ನ ಕುಡಿನೋಟ ನನ್ನ ಮೇಲೆ ಹಾಕು ಸಾಕು ಅಂತೀವಲ್ಲ. ಸಾರ್
ನಿಮ್ಮ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಸರ್. ಒಂದ್ಸಲ ಹೀಗೆ ನೋಡಿ, ನಾವು ಯಾರ್ಯಾರನೋ ಸಾರನ್ನು ಕೇಳ್ತೀವಿ, ನಿಜವಾದ ಸಾರ್ ನಮ್ಮ ಸ್ವಾಮಿ, ಅವನನ್ನು ಕೇಳುವ. ಭಗವಂತ ಶ್ರೀರೇತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ. ನಿನ್ನ ಕುಡಿನೋಟ ಬಿದ್ದದ್ದಕ್ಕೆ ಜಗದಂಬೆಗೆ ಇಡೀ ಜಗತ್ತನ್ನೇ ನಿಯಂತ್ರಣ ಮಾಡುವ ತಾಕತ್ತು ಬಂತು. ನನಗೆ ಇಡೀ ಜಗತ್ತನ್ನು ನಿಯಂತ್ರಣ ಮಾಡೋದು ಬೇಡ, ನನ್ನ ಮನೆಯಲ್ಲಿ ನಾನು ನಿಯಂತ್ರಣ ಮಾಡಿಕೊಂಡಿದ್ದರೆ ಸಾಕಾಗಿದೆ. ಅಷ್ಟು ಅನುಗ್ರಹವನ್ನು ಮಾಡು, ಈ ದೇಹವನ್ನು ಸಾರ್ಥಕವಾಗಿ ಬಳಸಿಕೊಳ್ಳುವಂತೆ ಮಾಡು ಅಂತ. ಸಿಂಧುಶಯನ ಸುಂದರಾಂಗ, ಹೇ ನಾರಸಿಂಗ, ನೀನು ಸಮುದ್ರದಲ್ಲಿ ಮಲಗಿರುವ ಭಗವಂತ, ಸುಂದರವಾದ ಅಂಗವುಳ್ಳ ಹೇ ನರಸಿಂಹ. ಕಂದ ವಿರಿಂಚಿಯು ನಂದಿ ವಾಹನ. ಏನು ನಿನ್ನ ಪರಿವಾರ? ನಿನ್ನನ್ನು ನಾವು ಚಿಂತನೆ ಮಾಡೋದು ನಿನ್ನ ಕಂದ ವಿರಿಂಚಿ ಬ್ರಹ್ಮದೇವರು, ನಂದಿ ವಾಹನ ನಿನ್ನ ಮೊಮ್ಮಗ ಅಂದರೆ ನಂದಿ ವಾಹನ ಅಂದರೆ ರುದ್ರದೇವರು, ಅಮರೇಂದ್ರ, ಸನಕ, ಸನಂದನಾದಿಗಳು. ಭಗವಂತ ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಯಾರಿಲ್ಲ ಅಂತಲ್ಲ, ಎಲ್ಲರೂ ನಿನ್ನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಭಗವಂತ, ಈಗ ನಮ್ಮಲ್ಲಿ ಸಮಸ್ಯೆ ಆಗತ್ತೆ, ನಮ್ಮನ್ನು ಯಾರೂ ಕೇರ್ ಮಾಡಿಲ್ಲ ಅಂದರೆ, ಯಾರಾದರೂ ಚೂರು ಸಾರ್ ನೀವು ಹೀಗೆ ಬನ್ನಿರಿ ಅಂದರೆ ಸದ್ಯ ಒಬ್ಬರು ಕಣ್ಗಾದರೂ ಬಿದ್ದೆ ಅಂತ ಸಂತೋಷ ಪಡ್ತೇವೆ. ನಿನ್ನ ಯೋಗ್ಯತೆ ತುಂಬ ದೊಡ್ಡದಪ್ಪ. ಹಾಗಾಗಿ ನಿನ್ನನ್ನು ಅದಕ್ಕೆ ನೋಡಿ, ನರಸಿಂಗ ಅಂದ ಕೂಡಲೇ ಕಂದ ವಿರಿಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿವೃಂದ ಬಂದು ನಿನ್ನ, ಹೇ ಭಗವಂತ, ಬ್ರಹ್ಮಾದಿ ದೇವತೆಗಳು ನಿನ್ನನ್ನು ಸ್ತೋತ್ರ ಮಾಡ್ತಿರ್ತಾರೆ. ಇದನ್ನು ಪ್ರಹ್ಲಾದರಾಜರು ಅಂತಾರೆ. ನರಸಿಂಹದೇವರ ಮುಂದೆ ನಿಂತಾಗ ಅವರು ಮಾಡಿದ ಸ್ತೋತ್ರ ಇದ್ದಂತೆ ಇದೆ. ನಾನೇನು ಸ್ತೋತ್ರ ಮಾಡ್ತೀನಿ? ಬ್ರಹ್ಮಾದಯ ಸುರಗಣಾಹ ಮುನಯೋತ ಸಿದ್ಧಾಹ ಸತ್ವೈಕತಾನ ಮತಯೋ ವಚಸಾಂ ಪ್ರವಾಹೈ. 42 ಪದ್ಯಗಳನ್ನು ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ಯಾರ ನರಸಿಂಹದೇವರದು ಸಪ್ತಮಸ್ಕಂದ ಭಾಗವತದಲ್ಲಿ. ಅದು ಮೊದಲು ಹೇಳೋದೇ ಇದನ್ನು, ಬ್ರಹ್ಮಾದಿಗಳು ಮಾಡುವ ಸ್ತೋತ್ರ ಎಲ್ಲಿ, ನಾನೆಲ್ಲಿ. ನಮ್ಮ ವಾದರಾಸ್ವಾಮಿಗಳು ಅದನ್ನೇ ಅಂದರು. ದಂಭೋಲಿ ತಿಕ್ಷ್ಟನಕ ಸಂಭೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರ ನಾದದ ಹರೇ. ಹೇ ನರಸಿಂಹ, ನನ್ನನ್ನು ನೋಡು. ಇಲ್ಲ, ನರಸಿಂಹ ಬಂದದ್ದು ಯಾಕೆ ಅಂದರೆ ಪ್ರಹ್ಲಾದರಾಜರ ಸ್ತೋತ್ರ ಚೆನ್ನಾಗಿತ್ತು, ಬಂದ ತಕ್ಷಣ ಅವರೇ ಡಿನೇ ಮಾಡ್ತಾರೆ. ಅಂಬೋಧಿಜಾನುಸರಣಂಬೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಬೋರೋಹಾಭಿನುತಮ. ನಾನೆಲ್ಲಿ, ನೀನೆಲ್ಲಿ? ಅಂಬೋಧಿಜ ಸಮುದ್ರದಲ್ಲಿ ಹುಟ್ಟಿದ ಲಕ್ಷ್ಮೀದೇವಿ, ಅಂಬೋಜಭೂ ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು, ಪವನ ವಾಯುದೇವರು, ಕುಂಭೀನ ಹಾವುಗಳಿಗೆ ಒಡೆಯರಾದ ಶೇಷದೇವರು, ಖಗರಾಟ್ ಗರುಡದೇವರು, ಕುಂಭೀಂದ್ರ ಕೃತ್ತಿಧರ ಗಜಚರ್ಮಾಂಬರಧಾರಿಯಾದ ರುದ್ರದೇವರು, ಜಂಭಾರಿ ಇಂದ್ರದೇವರು, ಷಣ್ಮುಖ 6 ಮುಖದಿಂದ ಷಣ್ಮುಖ, ಇವರೇ ಮೊದಲಾದವರು ಮಾಡುವ ಸ್ತೋತ್ರ ಎಲ್ಲಿ, ನಾನೆಲ್ಲಿ? ನಿನ್ನ ಕಾರುಣ್ಯ ಹೆಚ್ಚು. ಆ ಮಾತನ್ನೇ ದಾಸರು ಕೇಳ್ಕೊಳ್ತಾರೆ. ಇವರೇ ಮೊದಲಾದಂತಹ ದೇವತೆಗಳು ಬಂದು ನಿನ್ನನ್ನು, ಅಂದರೆ ತಿರುಪತಿ ಬ್ರಹ್ಮೋತ್ಸವದಲ್ಲಿ ಅದು ಬ್ರಹ್ಮದೇವರು ಮಾಡೋದಲ್ವಾ, ನಮಗೆ ಕಾಣೋದು ಮನುಷ್ಯರು. ಆದರೆ ಈ ಎಲ್ಲ ದೇವತೆಗಳು ದೇವರ ಉತ್ಸವದಲ್ಲಿ ಪಾಲುಗೊಂಡು ಭಗವಂತನನ್ನು ಕರಿತಾ ಇರ್ತಾರಂತೆ. ಅವರು ಕುಣಿತಾರೆ, ಹಾಡ್ತಾರೆ, ಧಿಮ್ ಧಿಮ್ ಧಿಮಿಕೆಂದು ನಿಂದಾಡಲು ಆನಂದದಿ ಅವರೆಲ್ಲ ಕುಣಿತಾ ಇರ್ತಾರೆ. ಇಂತಹ ವೈಭವೋಪೇತವಾದ ಮೆರವಣಿಗೆಯಲ್ಲಿ ಇರುವ ಹೇ ಭಗವಂತ, ಈ ನನ್ನ ಮನಸ್ಸಿಗೆ ಬಾ. ನಿನ್ನ ಮನಸ್ಸಿನಲ್ಲಿ ಇವರೆಲ್ಲ ಇದ್ದಾರಾ? ತತ್ವಾಭಿಮಾನಿಗಳಾಗಿ ಇವರೆಲ್ಲ ನನ್ನ ಮನಸ್ಸಿನಲ್ಲೂ ಇದ್ದಾರೆ. ಅವರು ಅಲ್ಲಿ ಹಾಡಿ ಹೊಗಳ್ತಾರೆ, ದಯಮಾಡಿ ಈ ಮನೆಗೆ ಬಾ ಅಂಥೇಳಿ, ಬಾರಯ್ಯ ಬಾಬಾ ಅಂತ. ಇನ್ನು 2ನೇ ನುಡಿ ಬಹಳ ಅದ್ಭುತವಾಗಿ ದೇವರನ್ನು ಸ್ತೋತ್ರ ಮಾಡ್ಯಾರ. ಜಗಜ್ಜನ್ಮಾದಿ ಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗಜಗೀಸೂತ ಪೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಣ ನಗ ಖಗ ಮೃಗ ಶಶಿ ಗಗನ ಮಣದ್ಯರು ಸೊಗಸಾಗಿ ಬಗೆ ಬಗೆ ಪೊಗಳು ತಲಿ ಬೇಗ ಜಿಗಿ ಜಿಗಿದಾಡಲು ಮುಗುಳು ನಗೆಯ ಮೊಹೋರಗ ಗಿರಿವಾಸ ಬಾರಯ್ಯ ಬಾಬಾ 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 ಬಾ. ಭಕುತರ ಪ್ರಿಯ ಶ್ರೀನಿವಾಸರಾಯ ಜಗಜ್ಜನ್ಮಾದಿ ಕರ್ತ ಗೋವಿಂದ. ಯಾರು ನೀನು?
ಜಗಜ್ಜನ್ಮಾದಿಕರ್ತ, ಜಗತ್ತಿನ ಜನ್ಮ ಆದಿ, ಜನ್ಮಕ್ಕೆ ಮೊದಲು ಕರ್ತ ಅಂತಲ್ಲ, ಆದಿ ಅಂದರೆ ಎಕ್ಸೆಟ್ರಾ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವುಗಳಿಗೆ ನೀನು ಕಾರಣಕರ್ತ. ಅಲ್ಲ ರೀ, ನಿಮಗೇನೋ ದೇವರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಸೆಂಟಿಮೆಂಟ್ಸ್ ಇದೆ ಅಂತೀರಿ, ಆಧಾರ ಇಲ್ಲದೆ ಹೀಗೆಲ್ಲ ಮಾತಾಡ್ಬೋದಾ ರಾಯರೇ ಅಂದರೆ ಗೋಪಾಲದಾಸರಂದರು ಮುಂದಿನ ಪದವೇ ಗೋವಿಂದ ಅಂತ. ಏನದು ಗೋವಿಂದ? ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಪದ್ಯ, ಚಿಂತನೆ ಆಳಕ್ಕೆ ಇಳಿದಷ್ಟು ಹೊಳೆಯತ್. ಜಗಜ್ಜನ್ಮಾದಿಕರ್ತ ಗೋವಿಂದ ಅಂತ ಹೇಳಿದ್ದು ಓಂ ಜನ್ಮಾದ್ಯಸ್ಯೇತಃ ಓಂ ಅನ್ನುವ ಸೂತ್ರ. ಯಾರು ದೇವರು? ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂದರು. ದೇವರ ಬಗ್ಗೆ ನೀನು ತಿಳಿದುಕೋ. ದೇವರನ್ನು ನಾನು ತಿಳಿದುಕೊಳ್ಳಬೇಕಾದರೆ, ಉಪಾಸನೆ ಮಾಡಬೇಕಾದ್ರೆ ಏನಂತ ಉಪಾಸನೆ ಮಾಡಲಿ? ಈ ಅದ್ಭುತವಾದ ಪ್ರಪಂಚವನ್ನು ನಿರ್ಮಾಣ ಮಾಡಿದವನು ದೇವರು ಅಂತ ತಿಳಿದುಕೋ. ಅಲ್ಲ, ಈ ಅದ್ಭುತವಾದ ಪ್ರಪಂಚವನ್ನು ದೇವರು ನಿರ್ಮಾಣ ಮಾಡಿದ್ದಾನೆ ಅಂತ ನಾನು ನಂಬುವುದು ಹೇಗೆ? ಅದಕ್ಕೆ ಆಧಾರ ಬೇಕಲ್ವಾ? ಅಂದರೆ ಓಂ ಶಾಸ್ತ್ರಯೋನಿತ್ವಾತ್, ಓಂ ಶಾಸ್ತ್ರಗಳೇ ಪ್ರಮಾಣ. ವೇದಾದಿ ಶಾಸ್ತ್ರಗಳು ಭಗವಂತನಿಂದ ಈ ಜಗತ್ತು ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದೆಯಪ್ಪ. ಆ ಅಂಶವನ್ನು ಅದ್ಭುತವಾಗಿ ಈ ಪದ್ಯದ ಪದಗಳಲ್ಲಿ ತಿಳಿಸ್ಕೊಡ್ತಾರ್ರಿ. ಜಗಜ್ಜನ್ಮಾದಿಕರ್ತ ಗೋವಿಂದ, ನೀನು ಜಗಜ್ಜನ್ಮಾದಿಕರ್ತ ಹೌದು. ನಾನು ಕೇವಲ ಭಾವುಕತೆಯಿಂದ ನಿನ್ನನ್ನು ಹೇಳ್ತಾ ಇಲ್ಲ. ಗೋವಿಂದ ಏನು ಗೋವಿಂದ? ಗಾಹವಿಂದತಿ, ಎಲ್ಲ ಮಾತುಗಳು ಪರಮಾತ್ಮನನ್ನು ತಿಳಿಸಿಕೊಡಲಿಕ್ಕೆ ಹೊರಟಿದೆ. ವೇದದಿಂದ ನೀನು ತಿಳಿಯಲ್ಪಡುವವನು ಅಂತ ಗೋವಿಂದ ಅನ್ನುವ ಪದದ ಅರ್ಥ. ಏನು ಗೋವಿಂದ? ಅನಂತ ವೇದಗಳು ಅನಂತ ವಾಕ್ಯಗಳು ನಿನ್ನನ್ನೇ ತಿಳಿಸಲಿಕ್ಕೆ ಹೊರಟಿರೋದು. ಹಾಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಜನ್ಮಾದ್ಯಸ್ಯ ಯತಃ ಅಂದ ಕೂಡಲೇ ಕೇಳ್ತಾರಲ್ವ, ಭಾವುಕರಾಗಿ ಹೇಳ್ತಾ ಇದ್ದೀರೋ, ಏನಾದರೂ ಅದಕ್ಕೆ ಆಧಾರ ಉಂಟೋ? ಗೋವಿಂದ ವೇದ ಪ್ರತಿಪಾದ್ಯ ಅವನು. ಜಗಜ್ಜನ್ಮಾದಿ ಕರ್ತ ಗೋವಿಂದ, ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ. ನೀನೆಂಥವನು? ಇಡೀ ಬ್ರಹ್ಮಾಂಡವನ್ನೇ ನಿನ್ನ ಉದರದಲ್ಲಿ ಇಟ್ಟುಕೊಂಡವನು. ಬ್ರಹ್ಮಾಂಡವೇ ನಿನ್ನ, ಅದಕ್ಕೆ ಇಡೀ ಬ್ರಹ್ಮಾಂಡವೇ ದೇವರ ಶರೀರ, ದೇವರ ಒಳಗೆ ಬ್ರಹ್ಮಾಂಡ. ಅದಕ್ಕೆ ಇನ್ನೊಂದು ಪದ್ಯ ಇದೆಯಲ್ಲ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ, ಎರಡೂ ಹೌದು. ನಿನ್ನಲ್ಲಿ ಬ್ರಹ್ಮಾಂಡ ಇದೆ, ಬ್ರಹ್ಮಾಂಡದ ಒಳಗೆ ನೀನಿದೆ. ತತ್ಸೃಷ್ಟ ತದೇವಾನುಪ್ರಾವಿಶತೆ ಅಂಥೇಳಿ ಉದರದೊಳಗೆ ಲೋಕವನ್ನು ಲಘುವಾಗಿ ಧರಿಸಿದ. ಉದರದೊಳಗೆ ಇಡೀ ಲೋಕ ಇದ್ದರೆ ಪಾಪ ಅವನು ನಡೆದಾಡೋದು ಹೇಗೆ? ಲಘುವಾಗಿ. ದೇವರ ಹೊಟ್ಟೆ ತಳ್ಳಗೆ ಇದೆಯಂತೆ. ಉದರಂ ಚಿಂತ್ಯಮೀಶಸ್ಯ ತನುತ್ವೇಪ್ಯಖಿಲಂಬರಂ. ಅಖಿಲ ಬ್ರಹ್ಮಾಂಡಗಳು ಇದ್ದರೂ ದೇವರ ಉದರ ಬಾಳೆ ಎಲೆಯಂತೆ ಥಳುವಾಗಿ ಇದೆ. ಯಾವುದು ಭಾರ ಅಲ್ಲ ದೇವರಿಗೆ. ಹಾಗಾಗಿ ಧರಿಸಿದ ನೀನು ಎಂಥವನು? ಮುಕುಂದ, ಮೋಕ್ಷಪ್ರದನಾದ ಭಗವಂತ. ಭಕ್ತರ ಮನೆಗೆ ಬಾ. ನಿನ್ನ ಭಕ್ತರು ಅಂತ ಯಾರಿದ್ದಾರೆ? ಎಲ್ಲರ ಮನೆ, ಆ ಮನಸ್ಸೆಂಬ ಮನೆಗೆ ಬಾ. ಜಗಜಗಿಸುತ್ತ ಪೊಳೆವ ಆನಂದ ನಿಗಮಾವಳಿಯಿಂದ. ನೀನು ಒಳ್ಳೆ ಹೊಳಿತಾ ಇರುವ, ಜಗ 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 ಹೊಳೆಯುವಂತಹ ಪೊಳೆವ ಆನಂದದ ನಿಗಮಾವಳಿಯಿಂದ. ಆನಂದದ ನಿಗಮ, ನಿಗಮ ಅಂತಂದರೆ ಭಗವಂತನನ್ನು ತಿಳಿಸುವ ಶಾಸ್ತ್ರಗಳ ಆವಳಿ ಅಂದರೆ ಸಮೂಹ. ಆ ಶಾಸ್ತ್ರಗಳು, ಆ ಬೆಳಕು ಅಂದರೆ ದೇವರು ಬರಬೇಕಾದ್ರೆ ಬೆಳಕು ಬೇಕು. ಇವತ್ತು ಜನರೇಟರ್ಸ್ ಇದೆ, ಲೈಟ್ಸ್ ಎಲ್ಲ ಇದೆ, ಸರಿ. ಪ್ರಾಚೀನ ಕಾಲದಲ್ಲಿ ದೊಡ್ಡ ದೊಡ್ಡ ದೀವಟಿಗೆಗಳು, ನೀಲಾಂಜನಗಳು, ಆ ಸೌಂದರ್ಯದಲ್ಲಿ ದೇವರನ್ನು ನೋಡೋದೇ ಒಂದು, ಅದು ನ್ಯಾಚುರಲ್ ಬ್ಯೂಟಿ ಅಂತಾರಲ್ಲ ಹಾಗೆ. ಇವತ್ತು ಬೇಕು ಬಿಡಿ, ಕಾಲಕ್ಕೆ ತಕ್ಕಂತೆ ಆ ಸೌಂದರ್ಯ ಎಲ್ಲ ಬೇಕು. ಆದರೆ ಇವತ್ತಿಗೂ ತಿರುಪತಿಯ ಗರ್ಭಗುಡಿಯಲ್ಲಿ ದೀಪ ಇಲ್ಲ. ಆ ಬ್ರಹ್ಮದೇವರು ಹಚ್ಚಿದ ತುಪ್ಪದ ದೀಪ, ಇನ್ನಿಷ್ಟು ದೀಪಗಳಲ್ಲೇ ದೇವರ ದರ್ಶನ ಮಾಡಬೇಕು. ಹಾಗಾಗಿ ದೇವರನ್ನು ಜಗಜಗಿಸುತ್ತ ಪಳೆವ ನಿಗಮಾವಳಿಯಿಂದ, ನಿಗಮಗಳ ಆವಳಿ ಭಗವಂತ, ಅದು ದೀಪದ ಸಾಲು. ಈ ವೇದಗಳೆಲ್ಲ ನನಗೆ ಜ್ಞಾನವನ್ನು ಕೊಡುವ ದೀಪಗಳು. ಆ ದೀಪಗಳ ಸಾಲು ಅಂದರೆ ನನ್ನ ತಲೆಯಲ್ಲಿ ನೀನು ವೇದ ಮಂತ್ರಗಳಿಂದ ಪ್ರತಿಪಾದ್ಯ ಅನ್ನುವ ವೇದ ವಾಕ್ಯಗಳ ಅರ್ಥಗಳು ಸ್ಫುರಣ ಆಗುವಂತೆ ಮಾಡು. ಅದೇ ನಿನ್ನನ್ನು ನಾನು ನೋಡೋದು. ಶಾಸ್ತ್ರದ ಯಾವುದೇ ಪಂಕ್ತಿಯನ್ನು ನೋಡಿದಾಗ ಅದು ಭಗವತ್ಪರ ಅನ್ನುವ ಅರ್ಥ ಮಾಡುವಂತಹ ಯೋಗ್ಯತೆಯನ್ನು ನನಗೆ ಕೊಡು ಅಂತ ಅದ್ಭುತವಾದ ಚಿಂತನೆಯನ್ನು ಮಾಡಿ, ಅಗಣಿತ ಮುನಿಗಣ ನಗಕಗ ಮೃಗಶಶಿ. ಏನು ಚೆನ್ನಾಗಿದೆ ಪದವಿನ್ಯಾಸ. ಅಗಣಿತ ಮುನಿಗಣ, ನಿನ್ನನ್ನು ಸ್ತೋತ್ರ ಮಾಡುವವರ ಸಂಖ್ಯೆಯನ್ನು ಗಣನೆ ಮಾಡಲಿಕ್ಕೆ ಆಗ್ತಾ ಇಲ್ಲಪ್ಪ. ಅಷ್ಟು ಜನ ನಿನ್ನನ್ನು ಸ್ತೋತ್ರ ಮಾಡ್ತಾರೆ. ಮುನಿಗಣ, ಮುನಿಗಳ ಸಮೂಹ. ನಗ ಖಗ, ನಗಗಳು ಅಂತಂದರೆ ಓಡಾಡಲಾದ ಮರಗಿಡಗಳು, ಅವುಗಳಲ್ಲಿ ಅಂತರ್ಯಾಮಿಯಾಗಿ ಇರುವ ದೇವತೆಗಳು. ಯಾಕೆಂದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳ್ತಾರೆ, ದೇವರ ಸೇವೆಯನ್ನು ಮಾಡಲಿಕ್ಕೆ
ಎಲ್ಲರೂ ದೇವತೆಗಳು ಬೇರೆ ರೂಪದಿಂದ ಬಂದ್ರಂತೆ. ವೈಕುಂಠದಿಂದ ಭಗವಂತ ಬಂದಾಗ ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳ್ತಾ ಪಿತರ ಪಕ್ಷಿಣ ಸರ್ವೇ, ಪಿತೃದೇವತೆಗಳು ಪಕ್ಷಿಗಳಾಗಿ ಬಂದ್ರಂತೆ. ಪಾಷಾಣ ಯಕ್ಷ ಕಿನ್ನರಾಹ, ಯಕ್ಷರು ಕಿನ್ನರರು ಇವರೆಲ್ಲ ಕಲ್ಲು ಬಂಡೆಯಾಗಿ ಬಂದ್ರಂತೆ. ಅನೇಕ ಮರಗಿಡಗಳಾಗಿ ಇನ್ನೂ ಕೆಲವು ದೇವತೆಗಳು. ಹಾಗಾದರೆ ತಿರುಪತಿಯಲ್ಲಿ ಇರುವ ಕಲ್ಲು ಮಣ್ಣು ಬೆಟ್ಟ ಗುಡ್ಡ ಮೊದಲಾದ ಪದಾರ್ಥಗಳು ನಮಗೆ ಜಡದಂತೆ ತೋರಿದರೂ ಅಲ್ಲಿ ದೇವತೆಗಳು ಇದ್ದು ದೇವರ ದರ್ಶನವನ್ನು ಪಡೆದು ಧನ್ಯತೆಯನ್ನು ಪಡಿತಾರಂತೆ. ಹಾಗಾಗಿ ನಗ ಅಂದರೆ ನಗಚ್ಛತಿ, ಓಡಾಡಲಾಗದ ಜಡ ಪದಾರ್ಥಗಳಲ್ಲಿ ಅಂತರ್ಯಾಮಿಯಾಗಿ ಇರುವ ನಿನ್ನ ಹಾಗೂ ಅದಕ್ಕೆ ಅಭಿಮಾನಿ ದೇವತೆಗಳು, ಆ ಅಭಿಮಾನಿ ದೇವತೆಗಳಿಂದ ನೀನು ವಂದ್ಯ. ನಗ ಖಗ ಅಂದರೆ ಖೇಗಚ್ಚತಿ, ಆಕಾಶದಲ್ಲಿ ಹಾರಾಡುವ ಗರುಡ ದೇವರು, ಎಲ್ಲ ದೇವತೆಗಳಿಂದ ನೀನು ವಂದ್ಯ. ನಗ ಖಗ ಮೃಗ ಶಶಿ, ಇನ್ನು ಶಶಿ ಚಂದ್ರ ಸೂರ್ಯ ಗಗನ ಎಲ್ಲ ನಕ್ಷತ್ರಗಳು ಎಲ್ಲರಿಂದಲೂ ವಂದ್ಯನಾದ ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲಿ ಅವರೆಲ್ಲ ನಿನ್ನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಅಂಥ ನೀನು ನನ್ನ ಮನೆಗೆ ಜಿಗಿದಾಡಲು ಕುಣಿತಾರೆ, ಕುಪ್ಪಳಿಸ್ತಾರೆ ದೇವರ ಮುಂದೆ. ನನ್ನ ಜನ್ಮ ಸಾರ್ಥಕ, ದೇವರ ಮುಂದೆ ಕುಣಿಬೇಕಂತ್ರಿ. ನಾವು ಸಂಸಾರದಲ್ಲಿ ಕುಣಿತಾ ಇರ್ತೀವಿ, ಟೈಮ್ ಅಪ್ ಹರಿಯಪ್ ಅಂತ. ದೇವರ ಮುಂದೆ ಕುಣಿಬೇಕು. ಪುರಂದರದಾಸರಂತಾರೆ, ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಆಲಾಪಿಸುತ್ತ ಬಲು ಓಲಾಗ ಮಾಡುವಂಥ ಮಧುಕರ ವೃತ್ತಿ ಎನ್ನದು. ಹಾಗೆ ಎಲ್ಲರೂ ಕುಣಿದು ಕುಪ್ಪಳಿಸಿ ಆನಂದ ಪಡ್ತಾ ಇರ್ತಾರೆ. ಮುಗುಳು ನಗೆಯ ಮೊಗ ಮಹೋರಗ ಗಿರಿವಾಸ, ಮುಗುಳು ನಗೆಯಿಂದ ಕೂಡಿದ ಹೇ ಮಹೋರಗ ಗಿರಿವಾಸ ಅಂದರೆ ಮಹಾ ಉರಗ, ಶೇಷ ಅಂದ. ಉರಗ ಅಂದರೆ ಹಾವು, ಮಹಾ ಅಂದರೆ ಒಳ್ಳೆ ಹಾವು ಅಂದರೆ ಶೇಷದೇವರು. ಆ ಶೇಷಗಿರಿವಾಸನಾದ ಭಗವಂತ ಈ ನನ್ನ ಹೃದಯ ಕಮಲಕ್ಕೆ ನೀನು ಬಾ ಅಂತ ಎರಡನೇ ನುಡಿಯಲ್ಲಿ ಬೇಡಿ, ಇನ್ನು ಕಡೆ ನುಡಿಯಲ್ಲಿ ಹೇಳ್ತಾರೆ, ತಡ ಮಾಡಬೇಡವೋ ಹೇನಲ್ಲ ವಾಕುಲಾಲಿಸು ಎನ್ನೊಡೆಯ ಶ್ರೀ ಗೋಪಾಲ ವಿಠ್ಠಲ, ದೇವ ಪರಾಕು ಅಡಿಗಳ ನೀಡು ಭಕ್ತವತ್ಸಲ ಶ್ರೀಲಕುಮೀನಲ್ಲ. ಮಡುವಿನೊಳಗೆ ಗಜ ಮೊರೈಡಲಕ್ಕಣ ಮಡದಿಗೆ ಪೇಳದೆ ದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ. ಸಡಗರದಲ್ಲಿ ರಮೆ ಪೊಡವಿಯೊಡನೆ ಕುಡಿ ಬಾರಯ್ಯ ಬಾಬಾ 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 ಬಾ. ಭಕುತರ ಪ್ರಿಯ ಶ್ರೀನಿವಾಸರಾಯ, ತಡ ಮಾಡಬೇಡವೋ ಹೇನಲ್ಲ. ಇನ್ನು ತಡ ಮಾಡಬೇಡ, ತುಂಬ ಸಂಸಾರದಲ್ಲಿ ನಾನು ಬೆಂದಿದ್ದೇನೆ, ನೊಂದಿದ್ದೇನೆ, ಅನೇಕ ಜನ್ಮಗಳು ಬಂದಿದ್ದೇನೆ. ಇದು ಒಂದು ಮೊದಲನೇ ಜನ್ಮ ಅಲ್ಲ, ಸಾಕಾಗಿದೆ ಸ್ವಾಮಿ. ಈ ಜನ್ಮದಲ್ಲೇ ನಿನ್ನನ್ನು ಬೇಡುವ ತಿಳುವಳಿಕೆ ಕೊಟ್ಟಿದೆಯಲ್ಲ, ಹೇನಲ್ಲ. ತುಂಬ ಪ್ರೀತ್ಯಾಸ್ಪದನಾದವನಿಗೆ ನಲ್ಲ ಅಂತ ಸಂಬೋಧನೆ ಮಾಡೋದು. ಹೇನಲ್ಲ, ತುಂಬ ಬೇಕಾದ ಭಗವಂತ. ಈಗ ಇಂಗ್ಲೀಷಲ್ಲಂತ ಹೇ ಡಿಯರ್ ಅಂತ, ಆ ನಲ್ಲ ಅನ್ನೋದು ಭಗವಂತನಿಗೆ. ನೀನು ತುಂಬ ನನಗೆ ಬೇಕಾದವನು ಭಗವಂತ, ನೀನು ತಡ ಮಾಡಬೇಡ. ವಾಕು ಲಾಲಿಸು, ನನ್ನ ಈ ಮಾತು ವಾಕ್, ನನ್ನ ಮಾತನ್ನು ಲಾಲಿಸಪ್ಪ, ಕೇಳಿಸಿಕೋ. ಎನ್ನೊಡೆಯ ಗೋಪಾಲ ವಿಠ್ಠಲ, ಎನ್ನ ಒಡೆಯನಾದ ಭಗವಂತ. ಗೋಪಾಲದಾಸರು ಮಾಡಿದ್ದರಿಂದ ಅವರ ಅಂಕಿತ ಗೋಪಾಲ ವಿಠ್ಠಲ. ಹೇ ಗೋಪಾಲ ವಿಠ್ಠಲ ಭಗವಂತನೇ. ದೇವಪರಾಕು, ದೇವತೆಗಳು ಪರಾಕ್ ಅನ್ನೋದಕ್ಕೆ ಬಹುಪರಾಕ್ ಅಂತ ದೇವತೆಗಳು ಅನ್ನೋದೊಂದು, ಇದಕ್ಕೆ ದೇವತೆಗಳು ಸಾಕ್ಷಿ. ಅಡಿಗಳ ನೀಡು ಭಕ್ತವತ್ಸಲ, ನಿನ್ನ ಹೆಜ್ಜೆಯನ್ನು ನನ್ನ ಕಡೆಗೆ ಸಾಗಿಸಪ್ಪ. ನೀನು ಲಕುಮೀನಲ್ಲ, ಲಕುಮಿಗೆ ತುಂಬ ಬೇಕಾದವನು, ಆದರೂ ನನ್ನ ಮನೆಗೆ ಬಾ. ನಾ ಎಲ್ಲಿ ಬಂದಿದ್ದೀನ ಅಂದರೆ ಕಡೆಯಲ್ಲಿ ಮತ್ತೆ ಹೇಳ್ತಾರೆ, ಮಡುವಿನೊಳಗೆ ಗಜ ಮೊರೈಡಲಕ್ಷಣ. ಅಲ್ಲಪ್ಪ, ಅವತ್ತು ಅವನು ಕರೆದಾಗ ಓಡಿ ಬಂದಿಯಲ್ಲ, ಗಜರಾಜ ಮೊಸಳೆಯಿಂದ ಗ್ರಸ್ತನಾದಾಗ ಅವನು ಪಾಪ 1000 ವರ್ಷ ನಿನ್ನನ್ನು ಕರೆಯದೆ ಇನ್ನು ನನಗೆ ಯಾರೂ ಗತಿ ಇಲ್ಲ ಅಂತ ಗಜೇಂದ್ರ ಮೋಕ್ಷದಲ್ಲಿ ಗಜರಾಜ ನಿನ್ನನ್ನು ಕರೆದಾಗ ಓಡಿ ಬಂದಿಯಲ್ಲ, ಅವನಕ್ಕಿನ್ನ ಹತ್ತತ್ತಾನ. ನಿನಗೆಲ್ಲಿ ಮೊಸಳೆ ಹಿಡಿದಿದೆ ಅಪ್ಪ? ಅವನಿಗೆ ಮೊಸಳೆ ಹಿಡಿದಿದ್ದು ಗೊತ್ತಿತ್ತು, ಕರೆದ. ನನಗೆ 2 ಮೊಸಳೆ ನಾನೇ ಹಿಡ್ಕೊಂಡಿದ್ದೀನೋ. ಅದ್ಯಾವುದು? ಒಂದು ವಾಟ್ಸಾಪು, ಒಂದು ಫೇಸ್ಬುಕ್ಕು. ನಮ್ಮ ಯಾದವಾರ್ಯರಂತಾರೆ, ಪುತ್ರಾದಿ ನಕ್ರ ನಿಗ್ರಹೀತ ಶರೀರಕಸ್ಯ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ. ಹೆಂಡತಿ, ಮಕ್ಕಳು, ಮನೆ, ಮಠ ಇವೆಲ್ಲ ಮೊಸಳೆಗಳೇ.
ನನ್ನನ್ನು ಹಿಡಿದು ಎಲ್ಲೆಲ್ಲೋ ಎಳೀತಾ ಇದೆ. ಆ ಗಜರಾಜನನ್ನು ಬಿಡಿಸಿದ ನಿನಗೆ ನಾನು ಭಾರವ. ಮಡುವಿನೊಳಗೆ ಗಜ ಮೊರೈಡಲಕ್ಕಣ ಮಡದಿಗೆ ಪೇಳದೆ, ನಿನ್ನ ಹೆಂಡತಿಗೂ ಹೇಳದೆ ದುಡುದುಡು ಬಂದು ಹಿಡಿದು ನಕ್ರನ ಬಾಯಿ ಕಡಿದು, ಆ ನಕ್ರನ ಬಾಯಿಗೆ ಚಕ್ರವನ್ನು ಬಿಟ್ಟು ಚಕ್ರೇಣ ನಕ್ರ ವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯಾ ಉಜ್ಜಹ ರಸೋಂತಃ ಸರಸ್ಸುರುಬಲೇನ ಗೃಹೀತ ಆರ್ತೋ ದೃಷ್ಟ್ವಾ ಗರುತ್ಮತಿ ಹರಿಂಕ ಉಪಾತ್ತ ಚಕ್ರಂ ಮುಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ರಾತ್ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ಅವನು ಕರೆದಾಗ ಓಡಿ ಬಂದು ಆ ನಕ್ರನ ಚಕ್ರದಿಂದ ನಕ್ರನ ಬಾಯನ್ನು ಸೀಳಿ ಇಬ್ಬರನ್ನೂ ರಕ್ಷಣೆ ಮಾಡಿದಿ ಭಗವಂತ. ಸಂಸಾರ ಸಾಗರದಲ್ಲಿ ಇರುವ ನನ್ನನ್ನು, ಅನೇಕ ನಕ್ರಗಳಿಂದ ಹಿಡಿಯಲ್ಪಟ್ಟ ನನ್ನನ್ನು ಉದ್ಧಾರ ಮಾಡು. ನೀನು ಬಂದು ಸಡಗರದಲ್ಲಿ ರಮೆ ಪೊಡವಿಯೊಡನೆ ಕೂಡಿ ನೀನು ಲಕ್ಷ್ಮೀ ಸಮೇತಾನೆ ಬಂದು ಉದ್ಧಾರ ಮಾಡು ಅಂತ ಅದ್ಭುತವಾಗಿ ಶ್ರೀನಿವಾಸನ ಆ ರಥೋತ್ಸವದಲ್ಲಿ ಶ್ರೀನಿವಾಸನನ್ನು ಲಕ್ಷ್ಮೀ ಸಮೇತವಾಗಿ ಚಿಂತನೆ ಮಾಡುವ ಕ್ರಮವನ್ನು ತಿಳಿಸಿಕೊಟ್ಟಿದ್ದಾರೆ. ನಾವು ಹಾಡ್ತೇವೆ, ಹಾಡುವ ಸಂದರ್ಭದಲ್ಲಿ ಸ್ವಲ್ಪ ಅರ್ಥಾನುಸಂಧಾನವನ್ನು ಮಾಡಿದರೆ ಒಳ್ಳೆಯದು, ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು, ಮಾಡದೇ ಇದ್ದರೆ ಮಾಡಿ ನಾವು ಹಾಡಿದರೆ ದೇವರು ಒಂದಲ್ಲ ಒಂದು ದಿವಸ ಈ ಹೃದಯ ಕಮಲದಲ್ಲಿ ಕಾಣುವ ಸಂದರ್ಭಗಳು ಇದ್ದಾವೆ ಅಂತ ಹೇಳ್ತಾ ಈ ಒಂದು 2 ವಾಕ್ಕುಸುಮಗಳನ್ನು ಶ್ರೀನಿವಾಸನ ಅಡಿದಾವರೆಗಳಿಗೆ ಅರ್ಪಿಸ್ತೇನೆ. ಈ ಒಂದು ವಿಶೇಷ ಸೇವೆಯನ್ನು ಮಾಡಿ ನಮ್ಮ ನಿಮ್ಮ ಮನೆಯವರೆಗೂ ತಲುಪಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟವರು ಅಂದರೆ ನಮ್ಮ ಜ್ಞಾನಗಮ್ಯದವರು, ಅದಕ್ಕೆ ಸೇವಾಕರ್ತರಾಗಿ ನಿಂತವರು ಅಂದರೆ ಸುದರ್ಶನ ಎಂ, ರೇವತಿ TVN, ಮಾಸ್ಟರ್ ಹೃಷಿಕೇಶ, ಇವರ ಕುಟುಂಬಕ್ಕೆ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.